ವಿಶ್ರಾಂತಿ. ನಂತರ ವಜ್ರಾಸನಕ್ಕೆ ಬನ್ನಿ. ಇಲ್ಲಿ ಪ್ರೋಟೋಕಾಲಲ್ಲಿ ಇದ್ದಂತೆ ಅರ್ಧ ಉತ್ತರಾಸನ ಇದೆ. ಮಕ್ಕಳು ಎಲ್ಲ ಕೂಡ ಚೆನ್ನಾಗಿ ಮಾಡಿ, ಭಾಳ ಹೆಲ್ಪ್ ಆಗುತ್ತೆ ನಿಮಗೆ. ಆಮೇಲೆ ಉತ್ತರಾಸನ ಮಾಡೋಣ. ನೀವೆಲ್ಲರೂ ಬೈ ಮೇಲ್ ಕಡೆ ಒಬ್ಬಕ್ಕಿಬಿಟ್ಟು ಆ ಕಡೆ ಮುಗಿಬಿಟ್ಟು ಬೈ ಮೇಲೆ ಮಾಡಕ್ರಿ. ಓಕೆ, ಮೊಣಕಾಲಂತದವರಿಗೆ ಬಂದಿದ್ದೇವೆ. ಒಂದೊಂದೇ ಕೈಯನ್ನ ಹಿಂದೆ ಕೂಡ ನಮ್ಮ ಸೊಂಟಕ್ಕೆ ಆಸರೆ ಹಿಡ್ಕೊಳ್ಳಿ. ಅರ್ಧಕ್ಕೆ ಅರ್ಧ ಉಷ್ಟ್ರಾಸನ. ಉಷ್ಟ್ರ ಒಂಟೆಯ ಸ್ಥಿತಿ ಹೋಲುವಂತಹ ಭಂಗಿ. ಉಷ್ಟ್ರನ ಬಿಡ್ತಾ ಹಿಂದಕ್ಕೆ ಬಾಗಿ ಮಾತಾಡಬೇಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಹಾಗೇ ಇರಿ. ಸಡಕ್ನ ಕೂಡಬಾರದು. ಹಿಂಬದಿಲಿ ಬಾಗಿರ್ತೇವೆ. ಸ್ಲೋಲಿ ಬನ್ನಿ. ಕೈ ಹಾಗೆ ಸೊಂಟದ ಮೇಲೆ ಇರಲಿ. ಮುಂದಿನ ಹಂತ ಆ ಕಡೆ ಪ್ರೋಟೋಕಾಲದಲ್ಲಿದ್ದಂತೆ ಪೂರ್ಣ ಉಷ್ಟ್ರಾಸನ. ತೆಗೆದುಕೊಳ್ತಾ ಮತ್ತೆ ಒಂದೇ ಹಂತ ಬನ್ನಿ. ಮೇಲೆದ್ದು ತರ. ಈಗ ಒಂದೊಂದೇ ಕೈಯನ್ನ ನಮ್ಮ ಕಾಲಿನ ಹಿಮ್ಮಡಿ ಮೇಲೆ ಇಡಬೇಕು. ದೇಹವನ್ನು ಹಿಂದಕ್ಕೆ ಬಾಗಿಸಿ. ಸ್ಲೋಲಿ ಎಷ್ಟಾಗುತ್ತೆ ಮಾಡಿ. ಸ್ಲೋಲಿ ಮಾತಾಡಬೇಡಿ. 1 ಪುಟ ನೀನಲ್ಲೋ 3 4 5. ರಿಲ್ಯಾಕ್ಸ್. ಒಂದೊಂದೇ ಕೈ ತಿಳ್ಕೊಳ್ತಾ ಮತ್ತೆ ಬನ್ನಿ. ಅಲ್ಲೋ ಮೇಡಮ್ ಅವ್ರ ಅಲ್ಲೋ ಮತ್ತೆ ವಜ್ರಾಸನ ಕೂತ್ಕೊಳ್ಳಿ. ಅಕಾರ್ಡಿಂಗ್ ಟು ಪ್ರೋಟೋಕಾಲ್ ಪೂರ್ಣ ಉಷ್ಟ್ರಾಸನ ಆದ್ಮೇಲೆ ಇದಕ್ಕೆ ಸಮೋಕ ಸ್ಥಿತಿಯಲ್ಲಿ ಬರಲಿಕ್ಕೆ ಶಶಂಕಾಸನ. ಸೊಂಟ ಲೂಸ್ ಬಿಡಿ. ಹಣೆ ಎತ್ತಿ ಭೂಮಿಗೆ ಮುಂದೆ ಕೈ ಚಾಚಿ. ಬ್ಯಾಕ್ ಬೆಂಡಿಂಗ್ ಅಂಡ್ ಅಲ್ಟರ್ನೇಟಿವ್ ಫ್ರಂಟ್ ಬೆಂಡಿಂಗ್. ಮತ್ತೆ ನಿಧಾನಕ್ಕೆ ಮೇಲೆ ಬನ್ನಿ. ವಜ್ರಾಸನ ಕೂತ್ಕೊಳ್ಳಿ. ಶಶಂಕಾಸನದ ನಂತರ ಉತ್ಥಾನ ಮಂಡುಕಾಸನ. ಬಹಳ ಈಸಿ. ವಜ್ರಾಸನ ಇದ್ದೀರಲ್ಲ, ನಿಮ್ಮ ಮಂಡೆಯನ್ನ ಅರ್ಧಕ್ಕೆ ಇಷ್ಟು ಚಾಚಬೇಕು. ಸೀಟ್ ಕೆಳಗೆ ಕೈಗಳು ಇರ್ತವೆ. ಓಕೆ, ಬೆನ್ನಿನ ಹಿಂಬದಿನಲ್ಲಿ ಪೂರ್ಣ ಭುಜಕ್ಕೆ ಹಿಂದೆ ಹಿಂಗೆ ಟಚ್ ಹಾಕ್ಬೇಕು. ಕೈ ಕುಡಿಸಿ ಹಿಂಗೆ ಈ ಥರ ಹಿಂಗಿಟ್ಟು ಈ ಕೈಯನ್ನು ಮೇಲೆ ತರಬೇಕು. ಉತ್ಥಾನ ಮಂಡುಕಾಸನ. ಪೊಸಿಷನ್ ಆಯಾಸ ದೂರ ಮಾಡಿ. ಆಯಾಸ ರಿಲ್ಯಾಕ್ಸ್. ಮತ್ತೆ ವಜ್ರಾಸನ ಬಂದು ಕಾಲು ಚಾಚಿ ದಂಡಾಸನ ಕೂತ್ಕೊಳ್ಳಿ. ಪ್ರತಿಯೊಂದು ಆಸನದ ಮಧ್ಯೆ ಕುಂತು ಮಾಡುವಂತ ಆಸನದಲ್ಲಿ ದಂಡಾಸನ ಇದು ರೆಸ್ಟಿಂಗ್ ಆಸನ. ಮಾಡ್ಬೇಕು. ಮಾತು ದೊಡ್ಡ ಮಾತಾಡೋಂಗಿಲ್ಲ. ಮೌನಂ ಸಮಂಜ ಲಕ್ಷಣಂ. ಯೋಗದಲ್ಲಿ ಮೌನವೇ ಉತ್ತಮ. ಇದರ ಮೂಮೆಂಟ್ ಮಾಡಿ. ಮುಂದೆ ಕಾಲುಗಳನ್ನ ರೊಟೇಟ್ ಮಾಡಿ. ಹಿಮ್ಮಡಿ ನೋವನ್ನು ನಿವಾರಿಸುತ್ತೆ. ರೊಟೇಟ್ ನೋಡಿ. ಡಾಕ್ಟರ್ ಹತ್ರ ಹೋದಾಗ ಅಲೋಪತಿಕ್ ಟ್ರೀಟ್ಮೆಂಟ್ ನಲ್ಲಿ ಆ ಗ್ರೀಸ್ ಉತ್ಪತ್ತಿ ಆಗದೇ ಇದ್ರೆ ಅವ್ರು ಏನು ಔಷಧಿ ಕೊಟ್ಟರು ಕೂಡ ಯಾವುದೇ ಜಾಯಿಂಟ್ ಪೇನ್ಗಳು ನಮ್ಮ ಬೋನ್ಸ್ ಉತ್ಪತ್ತಿ ಆಗಬೇಕು. ನಾವು ಆರ್ಟಿಫಿಷಿಯಲಿ ತಗೊಂಡ್ರೆ ತಾತ್ಪೂರ್ತಿಕ ಅಂತ ಹೇಳೋದು. ಯೋಗ ಇದನ್ನ